ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂಥ ನಮಸ್ಕಾರಗಳು. ಆತ್ಮೀಯ ರೈತ ಬಾಂಧವರೇ, ಇವತ್ತು ಮತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯಿಂದ ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಅತ್ಯಂತ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಹೊಂದಿದೆ. ಈ ಉತ್ತಮವಾದಂಥ ವಿಡಿಯೋಗಳನ್ನು ಅತಿ ಹೆಚ್ಚು ಜನ ರೈತ ಬಾಂಧವರಿಗೆ ತಲುಪಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ನೂರಾರು ಕರೆಗಳು ಬರ್ತಾ ಇರುತ್ತೆ. ಆ ಕರೆಗಳಿಗೆಲ್ಲ ಉತ್ತರಿಸ್ತಾ ಇದ್ದೀವಿ. ಟೀಮ್ ಮೆಂಬರ್ಗಳಾಗಿ ನೀವು ಕೂಡ ಶಿವ ಆಗ್ರೋ ಕೆಮಿಕಲ್ಸ್ನ ಭಾಗವಾಗಿ ಇತರೆ ರೈತರಿಗೆ ಉತ್ತಮವಾದ ವಿಚಾರಗಳನ್ನ ಹಂಚುವ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಹಲವು ದಿನಗಳ ಪರಿಶ್ರಮದ ನಂತರ ಒಂದು ಉತ್ತಮವಾದಂತಹ ವಿಡಿಯೋ ನಿರ್ಮಾಣ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ವಿಡಿಯೋ ನೋಡ್ತಾ ಇರುವಂತವರು ಒಂದು ಲೈಕ್ ಬಟನ್ ಒತ್ತಿ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿರುವಂತಹ ಒಂದಿಷ್ಟು ಜನ ರೈತರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಪ್ರಯತ್ನವನ್ನ ನೀವು ಬೆಂಬಲಿಸ್ತೀರಿ ಅಂತ ಹೇಳಿ ಈ ಭೂಮಿಯ ಮೇಲೆ ಬೆಳೆಯುವಂತಹ ಪ್ರತಿಯೊಂದು ಸಸ್ಯಗಳಿಗೂ ಕೂಡ ಏನೆಲ್ಲ ಪೋಷಕಾಂಶಗಳು ಬೇಕು ಅನ್ನೋದನ್ನ ವಿಜ್ಞಾನಿಗಳು ಪಟ್ಟಿ ಮಾಡಿದ್ದಾರೆ. ಒಟ್ಟು 18 ಪೋಷಕಾಂಶಗಳು ಒಂದು ಗಿಡ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬೆಳಿಬೇಕು ಅಂತ ಅಂದ್ರೆ ಈ 18 ಪೋಷಕಾಂಶಗಳು ಉತ್ತಮ ಸ್ಥಿತಿಯಲ್ಲಿ ಮಣ್ಣಲ್ಲಿರ್ಬೇಕು. ಹಾಗಾದ್ರೆ ಆ ಪೋಷಕಾಂಶಗಳು ಯಾವುವು, ಅವು ಎಲ್ಲಿ ಇರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ಆರೋಗ್ಯವಂತ ಗಿಡ ಬೆಳಿಬೇಕು ಅಂತ ಅಂದ್ರೆ 18 ಪೋಷಕಾಂಶಗಳು ಗಿಡಗಳಿಗೆ ಅಗತ್ಯವಾಗಿ ಬೇಕೇ ಬೇಕು. ಅದನ್ನ ರೈತರಾದ್ರೂ ಒದಗಿಸ್ಬೇಕು, ಇಲ್ಲ ನಿಮ್ಮ ಭೂಮಿಯಲ್ಲಿ ಅದು ಮೊದಲನೇದಾಗಿ ಇರಬೇಕು. ಇಲ್ಲ ಅಂದ್ರೆ ಅದನ್ನ ಹೊರಗಿನಿಂದನಾದ್ರೂ ಮಣ್ಣಿಗೆ ಸೇರಿಸೋ ಮೂಲಕ ಗಿಡಗಳಿಗೆ ಬೇಕಾಗಿರೋ ಪೋಷಕಾಂಶಗಳನ್ನ ಒದಗಿಸಲೇಬೇಕಾದಂತ ಅನಿವಾರ್ಯತೆ ರೈತರಿಗಿದೆ. ಹಾಗಾದ್ರೆ ಆ 18 ಪೋಷಕಾಂಶಗಳು ಯಾವುವು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಮೇಜರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಅತ್ಯಂತ ಹೆಚ್ಚು ಗಿಡಗಳಿಗೆ ಬೇಕೇ ಬೇಕು, ಅವಿಲ್ಲ ಅಂದ್ರೆ ಗಿಡಗಳಿಲ್ಲ. ಅಂತಹ 3 ಪೋಷಕಾಂಶಗಳು ಅಂತ ಅಂದ್ರೆ ಇಂಗಾಲ, ಜಲಜನಕ, ಆಮ್ಲಜನಕ. ಇಂಗಾಲವನ್ನ ಸಿ ಅನ್ನೋ ಸಂಕೇತದಿಂದ ಸೂಚಿಸ್ತೇವೆ, ಜಲಜನಕವನ್ನ ಹೆಚ್ ಅನ್ನೋ ಸಂಕೇತದಿಂದ ಸೂಚಿಸ್ತೇವೆ, ಆಮ್ಲಜನಕವನ್ನ ಓ ಅನ್ನುವಂತಹ ಸಂಕೇತದಿಂದ ಸೂಚಿಸ್ತೇವೆ. ಇವು 3ಅನ್ನ ರೈತರು ಹಾಕೋದು ಬೇಡ, ಆದ್ರೆ ಗಿಡಗಳಿಗೆ ಇವು ಬೇಕೇ ಬೇಕು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ. ಈ 3ಅನ್ನ ಪ್ರಕೃತಿಯೇ ಗಿಡಗಳಿಗೆ ಒದಗಿಸುತ್ತೆ. ಇಂಗಾಲ ನಾವು ಬೆಳೆಯುವಂತ ಮರ ಗಿಡಗಳ ಎಲೆಗಳು ಬಿದ್ದು ಕೊಳ್ತಾಗ ಅದರಿಂದ ನಿರ್ಮಾಣ ಆಗುವಂಥದ್ದು. ಇನ್ನ ವಾತಾವರಣದಲ್ಲಿರುವಂತಹ ಆಮ್ಲಜನಕ ಮತ್ತು ಮಳೆಯಿಂದ ಬರುವಂತಹ ನೀರು, ಇವುಗಳಲ್ಲಿ ಗಿಡಗಳಿಗೆ ಬೇಕಾದಂತಹ ಅತ್ಯಂತ ಹೆಚ್ಚು ಪ್ರಮಾಣದ ಪೋಷಕಾಂಶಗಳು ಈ 3 ಪ್ರಕೃತಿ ಭಗವಂತನೇ ಫ್ರೀ ಆಫ್ ಕಾಸ್ಟ್ ಒಳಗೆ ನಿಮಗೆ ಕೊಟ್ಟಿದ್ದಾನೆ. ಈ 3ರ ಜೊತೆಗೆ ತಮ್ಮ ಆಹಾರವನ್ನು ಸಿದ್ಧಪಡಿಸ್ಕೊಳ್ಲಿಕ್ಕೆ ಗಿಡಗಳಿಗೆ ಬೇಕಾಗಿರುವಂತಹ ಇನ್ನೊಂದು ಮುಖ್ಯ ಸಂಗತಿ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಬೆಳಗ್ಗೆ ಟೈಮ್ ತಪ್ಪದ ಹಾಗೆ ಬರುವಂತಹ ಸೂರ್ಯದೇವ, ಅವನು ಕೊಡುವಂತಹ ಬೆಳಕು, ಇದರ ವ್ಯತ್ಯಾಸದ ಮೇಲೂ ಕೂಡ ಗಿಡಗಳ ಇಳುವರಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಸೂರ್ಯನ ಬೆಳಕು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಅತ್ಯಂತ ಅಗತ್ಯವಾಗಿರುವಂತದ್ದು. ಈ ಸೂರ್ಯನ ಬೆಳಕಿನ ಜೊತೆಗೆ ಇಂಗಾಲ, ಜಲಜನಕ, ಆಮ್ಲಜನಕ, ಇವು 3 ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕು. ಇವುಗಳ ಜೊತೆಗೆ ಈ 3ರ ಜೊತೆಗೆ ಇನ್ನ 3 ಅತ್ಯಂತ ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ. ಅವುಗಳು ಯಾವುವು ಅಂತ ಅಂದ್ರೆ NPK ಅನ್ನುವಂತ ಪದಗಳು ಗೊತ್ತು. ಹಾಗಾದ್ರೆ ಎನ್ ಅಂದ್ರೆ ಸಾರಜನಕ ನೈಟ್ರೋಜನ್, ಪಿ ಅಂದ್ರೆ ಫಾಸ್ಫರಸ್ ರಂಜಕ, ಕೆ ಅಂದ್ರೆ ಪೊಟ್ಯಾಶ್ NPK. ಇವುಗಳು ಕೂಡ ಭೂಮಿಯಲ್ಲಿ ದೊರೆಯುವಂತಹ ಪೋಷಕಾಂಶಗಳು. ಆದ್ರೆ ಪ್ರತಿ ನೆಲದಿಂದ ನೆಲಕ್ಕೆ ಇದು ವ್ಯತ್ಯಾಸ ಆಗೋದ್ರಿಂದ ನೀವು ಮಣ್ಣನ್ನ ಪರೀಕ್ಷೆ ಮಾಡಿಸಿದಾಗ ನಿಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಎಷ್ಟೆಷ್ಟಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಬೆಳೆಯನ್ನ ಬೆಳೀತಾ ಹೋದಾಗೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗಿರುತ್ತೆ. ಆವಾಗ ಅದನ್ನ ಭೂಮಿಗೆ ಸೇರಿಸಬೇಕಾಗುತ್ತೆ. ವಿಜ್ಞಾನಿಗಳ ಮತ್ತು ತಜ್ಞರ ಅಭಿಪ್ರಾಯವನ್ನ ಕೇಳಿಕೊಂಡು ಎಷ್ಟು ಕೆಜಿಯನ್ನ ಯೂರಿಯಾವನ್ನ ಸೇರಿಸಬೇಕು, ಎಷ್ಟು ಕೆಜಿ DAP ಸೇರಿಸಬೇಕು, ಎಷ್ಟು ಕೆಜಿ ಪೊಟ್ಯಾಶ್ ಅನ್ನ ಸೇರಿಸಬೇಕು ಅನ್ನೋದು ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಆಗೋದು ಯಾವಾಗ ಅಂತ ಅಂದ್ರೆ ನೀವು ಮಣ್ಣು ಪರೀಕ್ಷೆಯನ್ನ ಮಾಡಿಸಿದಾಗ. NPK ಇಲ್ಲ ಅಂತ ಅಂದ್ರೆ ನಮಗೆ ಗಿಡಗಳ ಗ್ರೌತ್ನೊಳಗೆ ತುಂಬಾ ಬದಲಾವಣೆಗಳು ಕಂಡುಬಿಡುತ್ತೆ, ಇಳುವರಿಯಲ್ಲಿ ಕೋತ ಆಗುತ್ತೆ. ಅದರಿಂದ NPK ಪ್ರಮಾಣ ರೆಕಮೆಂಡೇಶನ್ ಪ್ರಕಾರ ಇರಲೇಬೇಕು. ಒಂದ್ ವೇಳೆ ಮಣ್ಣಲ್ಲಿ ಅಷ್ಟು ಇಲ್ಲ ಅಂತ ಗೊತ್ತಾದ್ರೆ ಯಾವ ಪೋಷಕಾಂಶ ಕಮ್ಮಿ ಇದೆ ಅಂತ, ಸಾರಜನಕ ಕಮ್ಮಿ ಇದೆಯೋ, ಪೊಟ್ಯಾಶ್ ಕಮ್ಮಿ ಇದೆಯೋ, ರಂಜಕ ಕಮ್ಮಿ ಇದೆಯೋ, ಅದನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಗೊಬ್ಬರವನ್ನ ಹಾಕಬೇಕು. ಬಹಳ ಜನ ಏನಂತಂದ್ರೆ ಅವ್ರು ಹಾಕಿದೀವಿ ನಾವು ಹಾಕ್ತಿವಿ, ಅವ್ರು ಹಾಕಿದ್ರು ನಾವು ಹಾಕಿದೀವಿ ಅಂತ ಹೇಳಿ 6 ಚೀಲ ಹಾಕ್ಬೇಕು, 8 ಚೀಲ ಹಾಕ್ಬೇಕು, 10 ಚೀಲ ಹಾಕ್ಬೇಕು ಅಲ್ಲ. ನೀವು ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ಅದರ ಆಧಾರದ ಮೇಲೆ ಯಾವ ಪೋಷಕಾಂಶಗಳನ್ನ ಎಷ್ಟು ಒದಗಿಸಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ಳಿ. ಯಾಕೆಂದ್ರೆ ಮಣ್ಣು ಸತ್ರೆ ನಾವ್ಯಾರೂ ಇಲ್ಲ. ಅದರಿಂದ ಯಾವ ಪ್ರಮಾಣದಲ್ಲಿ ಯಾವ ಬೆಳೆಗೆ ಎಷ್ಟು ಪೋಷಕಾಂಶ ಬೇಕು, ಯಾವುದು ಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಮಣ್ಣು ಪರೀಕ್ಷೆಯ ರಿಪೋರ್ಟ್ ನಿಮಗೆ ನಿಮ್ಮ ಆದಾಯವನ್ನ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಸಹಕಾರಿಯಾಗುತ್ತೆ. ಈ NPK ಯನ್ನ ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿ ಮುಖ್ಯವಾಗಿ ಕರಿತೀವಿ. ಅತ್ಯಂತ ಹೆಚ್ಚು ಬೇಕಾಗುವ 6 ಪೋಷಕಾಂಶಗಳಲ್ಲಿ ಇಂಗಾಲ, ಜಲಜನಕ, ಆಮ್ಲಜನಕವನ್ನ
ಪ್ರಕೃತಿ ಪೂರೈಸ್ತಾ ಇದೆ. ಇನ್ನು NPK ಇದು ಕೂಡ ನೀವು ಹಾಕುವಂತ ಸಗಣಿ ಗೊಬ್ಬರ ಸಾವಯವ ಅಂಶಗಳ ಆಧಾರದ ಮೇಲೆ ಭೂಮಿಯಲ್ಲಿ ದೊರೆತಾ ಹೋಗುತ್ತೆ. ಒಂದು ವೇಳೆ ಇರಲಿಲ್ಲ ಅಂದ್ರೆ ಈ ಮೂರನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಆದಾಯದಲ್ಲಿ ಕೋತ ಆಗದ ಹಾಗೆ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಸಹಕಾರಿಯಾಗುತ್ತೆ. NPK ಅತ್ಯಂತ ಮಹತ್ವದ ಪೋಷಕಾಂಶಗಳು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕೇ ಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನೀವು ಯಾವ ಬೆಳೆಯನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿ. ಇನ್ನು ಎರಡನೇ ಹಂತದಲ್ಲಿ ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ದ್ವಿತೀಯ ಹಂತದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಪೋಷಕಾಂಶಗಳು ಅವುಗಳು ಯಾವುವು ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್. ಕ್ಯಾಲ್ಸಿಯಂ ಅನ್ನ Ca ಅನ್ನುವಂಥ ಸಂಕೇತದಿಂದ ಗುರುತಿಸ್ತೀವಿ, ಮೆಗ್ನೀಷಿಯಂ ಅನ್ನ Mg ಅನ್ನುವಂಥ ಸಂಕೇತದಿಂದ ಗುರುತಿಸ್ತೀವಿ ಮತ್ತು ಗಂಧಕವನ್ನ ಸಲ್ಫರ್ ಅನ್ನ S ಅನ್ನುವಂಥ ಸಂಕೇತದಿಂದ ಗುರುತಿಸ್ತೀವಿ. ಇವುಗಳು ದ್ವಿತೀಯ ಹಂತದಲ್ಲಿ ಬೆಳೆಯನ್ನ ಸದೃಢವಾಗಿಸ್ಕೊಳ್ಳಲಿಕ್ಕೆ ಅತ್ಯಂತ ಅಗತ್ಯವಾದಂತ ಪೋಷಕಾಂಶಗಳು. ನಾವು ಊಟಕ್ಕೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಳನ್ನ ಹೋಲಿಸ್ಕೊಂಡ್ಬಿಡೋಣ. ಅನ್ನ NPK ಮತ್ತು ಇಂಗಾಲ, ಆಮ್ಲಜನಕ, ಜಲಜನಕವನ್ನ ಅನ್ನ ಅಂತ ಅನ್ಕೊಂಡ್ರೆ ತಿಂಡಿಗಳೇನಿದಾವಲ್ಲ ಇವು ಮಧ್ಯಮ ಹಂತದ ಪೋಷಕಾಂಶಗಳು. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇವುಗಳು ಕೂಡ ಭೂಮಿಯಲ್ಲಿ ಲಭ್ಯ ಇರ್ತವೆ. ಆದ್ರೆ ಕೊರತೆ ಇತ್ತು ಅಂತ ಅಂದ್ರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಯಾವುದು ಕಡಿಮೆ ಇದೆ ಅಂಥದ್ದನ್ನ ಮಾತ್ರ ನೀವು ಭೂಮಿಗೆ ಸೇರಿಸೋ ಮೂಲಕ, ಮಣ್ಣಿಗೆ ಸೇರಿಸೋ ಮೂಲಕ ನಿಮ್ಮ ತಕ್ಷಣದ ಗಿಡಗಳ ಅಗತ್ಯತೆಯನ್ನು ಪೂರೈಸಿಕೊಂಡು ಬೆಳೆಯನ್ನ ತಕ್ಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಇವುಗಳನ್ನ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಥವಾ ಉಪ ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ. ಇವುಗಳ ನಂತರ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕು ಅಂಥವುಗಳನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೈಕ್ರೋ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕು. ಇವುಗಳು ಕೂಡ ಮಣ್ಣಲ್ಲಿ ಕೊರತೆ ಆಗಿ ಮಳೆ ಜಾಸ್ತಿ ಆಗಿಯೋ ಅಥವಾ ನೀವು ಯಾವುದೋ ಒಂದೇ ತರದ ಬೆಳೆಯನ್ನ ಬೆಳೀತಾ ಅವುಗಳ ಕೊರತೆ ಕೂಡ ಮಣ್ಣಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇವುಗಳನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಅಥವಾ ಲಘು ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ. ನೀವು ಯಾವುದೇ ಗೊಬ್ಬರದ ಅಂಗಡಿಗೆ ಹೋದಾಗ ಅಥವಾ ಅಣ್ಣ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಿ ಅಂತ ಕೇಳ್ತಾ ಇರ್ತೀರಾ, ಒಂದು ಬಾಟ್ಲಿ ಕೊಡ್ತಾರೆ, ಇದನ್ನು ಹಾಕೊಂಡು ಹೊಡೀರಿ ಅಂತಾರೆ. ತಕ್ಷಣ ಗಿಡ ಹಸಿರು ಬರಲಿಕ್ಕೆ, ಎಲೆ ಹಳದಿ ಆಗಿದ್ದು ಅಂದರೆ ಅವುಗಳನ್ನು ಬದಲಾಯಿಸಲಿಕ್ಕೆ, ಗ್ರೌತ್ ಕಡಿಮೆ ಇತ್ತು ಅಂದರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕೊಂಡು ಹೊಡೀರಿ ಅಂತ ಹೇಳಿ ಸಜೆಷನ್ ಅನ್ನು ಕೊಡ್ತಾ ಇರ್ತೀವಿ. ಯಾಕೆ ಕೊಡ್ತಾ ಇರ್ತೀವಿ ಅಂದರೆ ಇವು ಅತ್ಯಲ್ಪ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕೇ ಬೇಕು. ಅನ್ನ ಆಯಿತು, ಟಿಫನ್ ಆಯಿತು, ಟಿಫನ್ ಜೊತೆ ನೆಂಚಿಕೆ ಅಂತ ಇಟ್ಟಿರ್ತೇವಲ್ಲ, ಕರೆದಿದ್ದ ತಿಂಡಿ ಗಿಂಡಿ ಅವೆಲ್ಲ ಸ್ವಲ್ಪ ಬೇಕು. ಅವನ್ನ ಊಟ ಅನ್ನಂಗೆ ಉಣ್ಣಕ್ಕಾಗಲ್ಲ, ಆದರೆ ಅವುಗಳು ಸೈಡಿಗೆ ಬೇಕು. ಈ ಲಘು ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುವು ಅಂತ ಅಂದ್ರೆ ಕಬ್ಬಿಣ, ಸತು, ತಾಮ್ರ, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್, ಹೊಸದಾಗಿ ಕೋಬಾಲ್ಟ್ ಮತ್ತು ನಿಕ್ಕಲ್ ಅನ್ನ ಸೇರಿಸಲಾಗಿದೆ. ಮೊದಲು 16 ಅಂತ ಇದ್ರು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮತ್ತೆ ಕೋಬಾಲ್ಟ್ ಮತ್ತು ನಿಕ್ಕಲ್ ಕೂಡ ಗಿಡಗಳಿಗೆ ಅಗತ್ಯ ಅನ್ನೋದನ್ನ ವಿಜ್ಞಾನಿಗಳು ಒಪ್ಕೊಂಡಿರೋದ್ರಿಂದ ಈಗ 18 ಪೋಷಕಾಂಶಗಳನ್ನ ಗುರುತಿಸಲಾಗಿದೆ. ಇಷ್ಟು ಪೋಷಕಾಂಶಗಳು ಗಿಡಕ್ಕೆ ಬೇಕೇ ಬೇಕು. ಈ 18 ಪೋಷಕಾಂಶಗಳು ನಮ್ಮ ಗದ್ದೆಯಲ್ಲಿ ಇದ್ದಾವ ಇಲ್ಲ ಅಂತ ತಿಳ್ಕೋಬೇಕು ಅಂದ್ರೆ ನೀವೆಲ್ಲರೂ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಿ. ಸಮೀಪದ ಕೃಷಿ ಕೇಂದ್ರದ ಅಧಿಕಾರಿಗಳನ್ನ ಭೇಟಿಯಾಗಿ ಮಣ್ಣು ಪರೀಕ್ಷೆ ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. KVK ಕೃಷಿ ವಿಜ್ಞಾನ ಕೇಂದ್ರ ಅವುಗಳನ್ನು ಕೂಡ ಸಂಪರ್ಕ ಮಾಡಿ ನಿಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಸಬಹುದು. ಪರೀಕ್ಷೆ ಮಾಡಿಸಿದಾಗ ಎಷ್ಟು ಪ್ರಮಾಣದಲ್ಲಿದೆ, ನಾವು ಎಷ್ಟು ಪ್ರಮಾಣದ ನ್ಯೂಟ್ರಿಯೆಂಟ್ ಗಳನ್ನ ಸೇರಿಸಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲ ರೈತ ಮಿತ್ರರು ಮಣ್ಣು ಪರೀಕ್ಷೆ ಮಾಡಿಸೋದ್ರ ಬಗ್ಗೆ ಗಮನ ಕೊಡಿ. ಪ್ರತಿ 2 ವರ್ಷಕ್ಕೆ ಒಮ್ಮೆ ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ. ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಿಮ್ಮ ಮಣ್ಣು ಏನ್ ಕೇಳ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮಗು ಹತ್ತಾಗ ನಾವು ಹೆಂಗೆ ಅದರ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡ್ತೇವೋ ಹಾಗೆ ಮಣ್ಣು ಪರೀಕ್ಷೆಯ ಕಾರ್ಡ್ ನಿಮ್ಮ ಮಣ್ಣು ಏನ್ ಕೇಳ್ತಾ ಇದೆ, ನಾವು ಏನ್ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಆವಾಗ ಆ ಮಣ್ಣಲ್ಲಿರುವಂತಹ ನಿಮ್ಮ ಯಾವುದೇ ಬೆಳೆ ಕೂಡ ಸದೃಢವಾಗಿ ನಿಲ್ಲಲಿಕ್ಕೆ, ಸದೃಢವಾದಂತಹ ಇಳುವರಿಯನ್ನ ಕೊಡ್ಲಿಕ್ಕೆ ಕಾರಣ ಆಗುತ್ತೆ. ಈ ಪೋಷಕಾಂಶಗಳ ಕೊರತೆಯಿಂದ ಏನಾಗುತ್ತೆ, ಬೆಳೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಅವುಗಳನ್ನು ಗುರುತಿಸೋದು ಹೆಂಗೆ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋದ ಮೂಲಕ ನಾನು ಬೆಳಕು ಚೆಲ್ಲುವಂತ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಒತ್ತಿ, ಪಕ್ಕಕ್ಕೆ ಇರುವಂತಹ ಒಂದು ಶೇರ್ ಬಟನ್ ಒತ್ತಿ, ನಿಮ್ಮ ಆತ್ಮೀಯ ರೈತರಿಗೂ ಕೂಡ ಇದನ್ನ ಕಳಿಸಿಕೊಡುವಂತದ್ರ ಮೂಲಕ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.